ಔಚ್ ಅಂತ ಹೇಳ್ತೀರಾ ಬೆಳ್ಕಚ್ಕೊಂಡು. ಹೌದು ಸ್ನೇಹಿತರೆ, ನಿಮ್ಮ ಅಚ್ಚುಮೆಚ್ಚಿನ ಫುಡ್ಸ್ ಮೆಮೊರಿ ಚಾನಲ್ನ ಈ ಚಿಕನ್ ಸುಕ್ಕ ರೆಸಿಪಿಯನ್ನು ಮಾಡಿ ನೀವು ತಿಂದಾಗ ಬನ್ನಿ ನೋಡೋಣ ಹೇಗೆ ಚಿಕನ್ ಸುಕ್ಕ ಮಾಡೋದು ಅಂತ. ಎಮ್ಮಿ ಚಿಕನ್ ಸುಕ್ಕ. ಸೊ ತೊಳೆದಿರೋ ಚಿಕನ್ ಪೀಸಸ್ನ ತಗೊಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಹಳದಿ ಪುಡಿ ಹಾಕ್ಕೊಳ್ಳಿ, ಅರಿಶಿನ ಪುಡಿ ಹಾಕ್ಕೊಳ್ಳಿ, ಆ್ಯಂಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಸ್ವಲ್ಪ ಧನಿಯದ ಪೌಡರ್ ಹಾಕ್ಕೊಳ್ಳಿ, ಆಮೇಲೆ ಸ್ವಲ್ಪ ಯಾವುದಾದ್ರೂ ಚಿಕನ್ ಮಸಾಲ ಆಗಿರ್ಬೋದು, ಆ ಚಿಕನ್ ಮಸಾಲನೂ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮಾಡಿ ಇಟ್ಕೊಂಡಿರ್ತೀರ ಡೆಫಿನೆಟ್ಲಿ ನಾನ್ ವೆಜ್ ಮಾಡೋದಕ್ಕೆ. ಸೊ ಆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಕ್ಕೊಂಡಿರಿ. ಒಂದು ಅರ್ಧ ಲಿಂಬೆನಷ್ಟು ರಸನ ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಸೊ ಇದೆಲ್ಲ ಸ್ವಲ್ಪ ಕಹಿ ಹುಳಿ ಟೇಸ್ಟ್ ಎಲ್ಲ ಮಿಕ್ಸ್ ಆಗಿ ಬರುತ್ತೆ. ಅದೇ ನೋಡಿ ಮಜಾ ಕೊಡುತ್ತೆ. ಅದಾದಮೇಲೆ ಸ್ವಲ್ಪ ಅದ್ರ ಮುಂಚೆ ನಾವು ಈರುಳ್ಳಿನ ಸ್ವಲ್ಪ ಕುಯ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿರೋಣ. ಈ ಥರ ಈ ಎಲ್ಲದನ್ನು ಹಾಕ್ಕೊಳ್ಳಿ, ಸ್ವಲ್ಪ ಮಿಕ್ಸಿರಿ. ಅದಾದಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೈಯಿಂದನೇ ಮಿಕ್ಸ್ ಮಾಡಬೇಕು ಸ್ನೇಹಿತರೆ, ಯಾಕಂದರೆ ಕೈ ರುಚಿ ಅಲ್ಲೇ ಅಲ್ವಾ ಇರೋದು. ಸೊ ಕೈ ರುಚಿಯಿಂದ ಬರುತ್ತೆ ನಮ್ಮ ಒಳ್ಳೆಯ ಚಿಕನ್ ಸುಕ್ಕ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆ ಚಿಕನ್ನ ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ. ಅರ್ಧ ಗಂಟೆನೂ ಆಗಿರ್ಬೋದು, 40 ನಿಮಿಷನೂ ಆಗಿರ್ಬೋದು. ಎಷ್ಟು ಹೊತ್ತು ಬಿಡ್ತೀರೋ ಅಷ್ಟೊತ್ತು ಚೆನ್ನಾಗಿರುತ್ತೆ. ಮತ್ತು ಒಂದು ಹೇಳಿ ಸ್ನೇಹಿತರೆ, ಇದು ಚಿಕನ್ ಚುಕ್ಕಾನ ಇಲ್ಲ ಚಿಕನ್ ಸುಕ್ಕನ ಅಂತ ಕಮೆಂಟ್ ಮಾಡಿ ಮರಿಬೇಡಿ. ಓಕೆ, ಇವಾಗ ಅರ್ಧ ಗಂಟೆ ಆಯ್ತಪ್ಪ, ಇನ್ನೇನು 40 ನಿಮಿಷ ಆಯ್ತಪ್ಪ ಅನ್ನೋ ಅಷ್ಟೊತ್ತಿಗೆ ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದು ಬಾಣಲೆಯಲ್ಲಿ ಒಂದು 4-5 ಸ್ಪೂನು ಎಣ್ಣೆ ಹಾಕ್ಕೊಂಡು ಕರಿಬೇವು ಹಾಕಿ ಚಟ್ಪಟ್ ಅಂತ ಅನಿಸಿ, ಕರಿಬೇವು ಏನಕ್ಕೆ ಸೌಂಡ್ ಮಾಡುತ್ತೆ ಎಣ್ಣೆಯಲ್ಲಿ ಅಂತ ಒಂದು ಸಲ ಯೋಚನೆ ಮಾಡಿದ್ದೀರಾ ಸ್ನೇಹಿತರೆ? ಯೋಚನೆ ಮಾಡಿ ಇವತ್ತಾದರೂ ನಾವು ಡಿಸ್ಕಸ್ ಮಾಡೋಣ ಅದಕ್ಕೆ. ಸೊ ಇವಾಗ ನೆಂದಿರೋ ಎಲ್ಲ ನಮ್ಮ ಚಿಕನ್ ಪೀಸ್ಗಳನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಾಣಲೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಹಂಗೆ ಬೇಯಿಸೋದಕ್ಕೆ ಬಿಡೋಣ. ಅದು ಬೇಯ್ತಾ ನಿಮಗೆ ಗೊತ್ತಿರೋದೆ ಚಿಕನ್ನು ಅದು ಸ್ವಲ್ಪ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ನೀರಿನ ಅಂಶ ಬಿಟ್ಕೊಂಡಾದ್ಮೇಲೆ ಅದಾದಮೇಲೆ ಡ್ರೈ ಆಗ್ತಾ ಹೋಗುತ್ತೆ. ಸೊ ಇದನ್ನು ಹಂಗೆ ಬಿಟ್ಕೊಂಡಾಗ ಅದು ಸ್ವಲ್ಪ ಬೆಂದಿರೋವಾಗ ಸ್ವಲ್ಪ ಮೆಣಸಿನ್ಕಾಯಿನ ಕುಯ್ಕೊಳ್ಳಿ, ಸ್ವಲ್ಪ ಕರಿಬೇವು ತೊಗೊಳ್ಳಿ, ಅದನ್ನೆಲ್ಲ ಅದ್ರ ಮೇಲೆ ಹಾಕ್ಕೊಂಡು ಆಮೇಲೆ ಆವಾಗಲೇ ಹೇಳಿದ್ನಲ್ಲ ಸ್ವಲ್ಪ ಫ್ರೈಡ್ ಆನಿಯನ್ನು ಅದನ್ನು ತೊಗೊಂಡು ಅದರಲ್ಲಿ ಅದ್ರ ಮೇಲೆ ಟಾಪಿಂಗ್ ಥರ ಹಾಕಿ ಆಮೇಲೆ ಮಿಕ್ಸ್ ಮಾಡೋಣ. ಏನಿಲ್ಲ ಉದ್ದೇಶ, ಇದು ಸ್ವಲ್ಪ ಅಲ್ಲಿ ಸ್ವಲ್ಪ ಕ್ರಂಚಿ ಟೇಸ್ಟ್ ಕೊಡುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯೋದಕ್ಕೆ ಬಿಡಬೇಕು. ಅದು ಬೇಯ್ತಾ ಡ್ರೈ ಆಗ್ತಾ ಹೋಗುತ್ತೆ. ಡ್ರೈ ಆದಂಗೆ ಮಸಾಲೆ ಗಟ್ಟಿ ಆಗ್ತಾ ಡ್ರೈ ಆಗುತ್ತೆ. ಡ್ರೈ ಆಗೋದನ್ನೇ ಸುಕ್ಕ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳ್ತಾ ಇರೋದು ನಿಜನೋ ಇಲ್ಲೋ ಗೊತ್ತಿಲ್ಲ ನನಗೆ, ಅದನ್ನೇ ಬಟ್ ನೀವು ಹೇಳ್ತೀರಾ ನನಗೆ ನಾನು ಹೇಳ್ತಾ ಇರೋದು ಕರೆಕ್ಟಾ ಇಲ್ಲ ಅಂತ ಕಮೆಂಟ್ ಮಾಡಿ. ನೋಡಿ ಆಯಿತು, ನಮ್ಮ ಚಿಕನ್ ಸುಕ್ಕ ರೆಡಿ. ಸೊ ಈ ಚಿಕನ್ ಸುಕ್ಕನ ನೀವು ಹಾಗೆ ಡ್ರೈ ಆಗಿನೂ ತಿನ್ಬೋದು, ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ. ಅದ್ರ ಜೊತೆ ಅನ್ನದ ಜೊತೆನೂ ಈ ಇರಲು ಸ್ವಲ್ಪ ಮಸಾಲೆನೂ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ. ಭಾಳನೇ ಚೆನ್ನಾಗಿರುತ್ತೆ. ನೀವು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ರೈಸಿಂದ ನೀವು ಟ್ರೈ ಮಾಡಿರಲ್ಲ ಅಂದ್ಕೊಳ್ತೀನಿ, ಬರೀ ಡ್ರೈಯೇ ತಿಂದಿರ್ತೀರ. ಬಟ್ ಟ್ರೈ ಮಾಡಿ, ಇದು ನಮ್ಮ ಸಜೆಷನ್ನು. ಬರೀ ನಿಮಗೆ ಫುಡ್ಸ್ ಮೆಮೊರಿ ಚಾನಲಲ್ಲೇ ಇಂಥ ಒಳ್ಳೆ ಸಜೆಷನ್ ಸಿಗುತ್ತೆ. ಮತ್ತು ಸ್ನೇಹಿತರೆ, ಬೆಳಕಚ್ಕೊಳ್ಳೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಿಯಾ.